ಒಂದ್ಸಲ ಈ ಸೈಜ್ ನಾನು ಟೊಮೆಟೊನೇ ಬೆಳೆದಿಲ್ಲ ಮೇಡಮ್. ಹೌದಾ? ಬೆಳೆದಿಲ್ಲ ಯಾಕಂದ್ರೆ ಸಾವ ಆಗ್ತಿದ್ದೆ. ಬಟ್ ಆದ್ರೂ ಮೊದ್ಲು ಒಂದ್ 2 ಕಟಿಂಗ್ ಬರೋದು. ಬಟ್ ಒಂದೇ ಇದ್ರಲ್ಲಿ ಬರ್ತಿದ್ದಿಲ್ಲ. ಈ ಒಳ್ಳೆ ಸೈಜ್ ಬರ್ತಿರ್ಲಿಲ್ಲ. ಅಷ್ಟೇ 4 ವರ್ಷದಲ್ಲಿ ಫಸ್ಟ್ ಟೈಮ್ ಮಾಡಿದಿರೋದು ಅಂತೀರಾ? ಇದೇ ಸೈಜ್ ಈಲ್ಡ್ ಏನ್ ತೆಗ್ದಿದ್ದೀನಿ. ಬಟ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಲೋಲಾಕ್ಷಿ ಅಂತ. ಸುಮಾರು 3.5 ವರ್ಷದಿಂದ ನೆಟ್ಸರ್ಪ್ ಪ್ರಾಡಕ್ಟ್ ಯೂಸರ್ ಆ್ಯಂಡ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಬೆಳೆಗಳಿಗೆ ನೆಟ್ಸರ್ಪ್ ಉತ್ಪನ್ನಗಳಿಂದ ಅದ್ಭುತವಾದಂಥ ರಿಸಲ್ಟ್ ಕೊಡಿಸಿದ್ದೀನಿ. ಟೊಮೆಟೊ ಆಗಿರ್ಬೋದು, ವಾಟರ್ ಮಿಲನ್ ಆಗಿರ್ಬೋದು, ಅಥವಾ ಬೂದಿ ಕುಂಬಳಕಾಯಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಈ ಥರ ತುಂಬ ಬೆಳೆಗಳಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀನಿ. ಅದೇ ಥರ ನಮ್ಮ ಚಳ್ಳಕೆರೆ ಭಾಗದ ಒಬ್ಬ ರೈತರು ಈ ಸಲ ಟೊಮೆಟೊಗೆ ಯೂಸ್ ಮಾಡಿದರೆ ಒಂದು ಅದ್ಭುತವಾದಂಥ ರಿಸಲ್ಟ್ ತೆಗೆದಿದ್ದಾರೆ. ಅವ್ರದ್ದೇ ಆದ ಎಕ್ಸ್ಪೀರಿಯನ್ಸ್ನ ನಿಮ್ಮೆಲ್ಲರ ಮುಂದೆ ಶೇರ್ ಮಾಡ್ಕೋತಾ ಇದ್ದೀವಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಲೋಲಾಕ್ಷಿ ಅಂತ. ಕಳೆದ ಸುಮಾರು ಸಲ ನಾನು ನೆಟ್ಸರ್ಪ್ ಬಗ್ಗೆ ಕೆಲವೊಂದು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟ್ ಟೈಮು ದಾಳಿಂಬೆದು ಒಂದು ವೀಡಿಯೋ ಮಾಡಿದ್ವಿ, ವಾಟರ್ ಮಿಲನ್ ಒಂದು ವೀಡಿಯೋ ಮಾಡಿದ್ವಿ. ಈ ಸಲ ಹೊಸ ಪ್ರಯತ್ನ ಬಂದು ಟೊಮೆಟೊಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಈ ಚಳ್ಳಕೆರೆ ತಾಲೂಕು ಏನಿದೆ, ಇಲ್ಲಿಂದ ನಮ್ಮ ಪ್ರಗತಿಪರ ರೈತರು ಅಂತಲೇ ಹೇಳ್ಬೋದು. ಮ್ಯಾಕ್ಸಿಮಮ್ ಒಂದ್ಸಲ ಟೊಮೊಟೊ ಬೆಳೆದ್ರೆ ಕಡಿಮೆ ಅಂದ್ರೂ 10ರಿಂದ 15 ಎಕರೆ ಟೊಮೊಟೊ ಬೆಳೀತಾರೆ. ಅಥವಾ ಬೇರೆ ತರಕಾರಿಗಳನ್ನ ಬೆಳೆದ್ರೆ ಅವ್ರದ್ದು ಸ್ಮಾಲ್ ಗೇಜಲ್ಲಿ ಇರಲ್ಲ, ಎಲ್ಲದೂ ಲಾರ್ಜ್ ಗೇಜಲ್ಲೇ ಇರುತ್ತೆ. ಸೊ ಆ ಥರ ಒಬ್ಬ ಅದ್ಭುತವಾದಂಥ ರೈತರುಗಳು ಇಬ್ಬರು ಇದ್ದಾರೆ. ಸೊ ಇಬ್ಬರು ಅಷ್ಟೇ ಇವಾಗ ನಮ್ಮ ನೆಟ್ಸರ್ಪ್ ಉತ್ಪನ್ನಗಳನ್ನ ಯೂಸ್ ಮಾಡಿ ಕಡಿಮೆ ಅಂದ್ರೂ ಇಬ್ಬರಿಂದ ಒಂದು 10ರಿಂದ 15 ಎಕರೆ ಟೊಮೊಟೊ ಮಾಡಿದ್ದಾರೆ. ಸೊ ಅವರ ಓನ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಅವ್ರ ಮೂಲಕನೇ ತಿಳ್ಕೊತಾ ಹೋಗೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್ ಅಂತ ಮೇಡಮ್. ಯಾವ ಊರು ನಿಮ್ಮದು? ನಮ್ಮದು ಕೋಗ್ಲಿ ಅಗ್ರಿಕಲ್ಚರ್ ತಾಲೂಕು, ಬಳ್ಳಾರಿ ಡಿಸ್ಟಿಕ್. ಇಲ್ಲಿ ಚಳ್ಳಕೆರೆಯಲ್ಲಿ ಬಂದು ಒಂದು 13 ವರ್ಷ ಆಗಿದೆ. 3 ವರ್ಷದಿಂದ ಚಳ್ಳಕೆರೆಯಲ್ಲಿ ಇದ್ದೀವಿ. ಸರ್, ನಿಮ್ಮ ಹೆಸರು? ಮಾಡ್ತಾ ಇದ್ದೀರಾ? ಸೊ ಇಬ್ರು ಒಂದು ಆತ್ಮೀಯ ಫ್ರೆಂಡ್ಸ್ ಅಂತ ಕೂಡ ಹೇಳ್ಬೋದು. ಇಬ್ರು ತುಂಬಾ ಡಿಸ್ಕಷನ್ ಇರ್ತಾರೆ, ಕೆಮಿಕಲ್ ಬಗ್ಗೆ ಆಗಿರ್ಬೋದು, ಅಥವಾ ಆರ್ಗ್ಯಾನಿಕ್ ಬಗ್ಗೆ ಆಗಿರ್ಬೋದು, ಅಥವಾ ವಾಣಿಜ್ಯ ಬೆಳೆಗಳ ಬಗ್ಗೆ ತುಂಬಾ ಅದ್ಭುತವಾದಂತ ಮಾಹಿತಿ ಇದೆ. ಸರ್, ಎಷ್ಟು ದಿನದಿಂದ ನಮ್ಮ ನೆಟ್ಸರ್ಪ್ ಉತ್ಪನ್ನಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ನೀವು? ಈಗ ನಾನು ಆಲ್ಮೋಸ್ಟ್ ಈಗ ಒಂದು 6 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಬೆಳೆಗೆ ಯೂಸ್ ಮಾಡಿದ್ದೀರಾ ಸರ್ ಇಲ್ಲಿ ತನಕ? ಮೇಡಮ್, ಆಲ್ರೆಡಿ ಈಗ ಕರ್ಬೂಜ, ಕಲ್ಲಂಗಡಿ, ಆಮೇಲೆ ಕುಂಬಳ ಕೊಟ್ಟಿದ್ದೀವಿ. ಮತ್ತೆ ಆಮೇಲೆ ನಾನು ಇದೇ ಇದರಲ್ಲಿ ಕೆಲಸ ಮಾಡೋದ್ರಿಂದ ದಾಳಿಂಬೆ ಕೊಟ್ಟಿದ್ದೀನಿ, ಆಮೇಲೆ ಇದಕ್ಕೆ ಕಲ್ಲಂಗಡಿ ಕೊಟ್ಟಿದ್ದೀನಿ. ಸರ್, ನೀವು ಯಾವ ಬೆಳೆಗೆಲ್ಲ ಯೂಸ್ ಮಾಡಿದ್ದೀರಾ? ಸೇಮ್ ಈಗ ನಾವು ಏನು ಬಳಸಿದ್ರು ಅದೇ. ನಾನು ಕುಂಬಳ, ಕಲ್ಲಂಗಡಿ, ಟೊಮೆಟೊ ಮತ್ತು ದಾಳಿಂಬೆಗೆಲ್ಲ ಬಳಸಿದ್ದೀನಿ. ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ. ಸರ್, ನೀವು ಕೆಮಿಕಲ್ನ ಮುಂಚೆ ಮಾಡ್ತಾ ಇದ್ರಿ. ನಿಮಗೆ ಈಗ ಟೊಮೆಟೊ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದಿಂದ ಇದೆ ಸರ್? ನಾನು ಒಂದು 3.5 ವರ್ಷದಿಂದ ಮಾಡ್ದೆ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್. ನಾನು 3.5 ವರ್ಷದಿಂದ ಮಾಡಿದ್ರು ಎಲ್ಲ ಪೂರ್ತಿ ಕೆಮಿಕಲ್ ಮೇಲೆ ಡಿಪೆಂಡ್ ಆಗಿದ್ವಿ. ಈಗ ಆರ್ಗ್ಯಾನಿಕ್ ಬಂದಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಖರ್ಚು ಏನಾಗ್ತಿದೆ ಸರ್? ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್? ಈಗ ನಾನು ಅದರಲ್ಲಿ ರೈಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳ್ಬೇಕು ಅಂತಂದ್ರೆ, ನಾವೇನು ಇಂಟ್ಯಾಕ್ಟ್ ಯೂಸ್ ಮಾಡ್ತಾ ಇದೀವಲ್ಲ, ಆಲ್ ಸೆಕಿಂಗ್ ಪೆಸ್ಟ್ಗೆ ನಾವು ಕೆಮಿಕಲ್ಗೆ ಹೋದ್ರೆ ನೀವು ಪ್ರತಿ ಒಂದು ಸೆಕಿಂಗ್ ಪೆಸ್ಟ್ಗೂ ಸಪ್ರೇಟ್, ಏಫಿಡ್ಸ್ಗೆ ಸಪ್ರೇಟು, ಆಮೇಲೆ ಟ್ರಿಪ್ಸ್ಗೆ ಸಪ್ರೇಟು, ಮೈಟ್ಸ್ಗೆ ಸಪ್ರೇಟು, ವೈಟ್ ಫ್ಲೈಗೆ ಸಪ್ರೇಟು, ಮತ್ತೆ ಜೇಸಿಡ್ಸ್ಗೆ ಸಪ್ರೇಟ್ ಹೊಡಿಬೇಕಾಗಿತ್ತು. ನಮ್ಮಲ್ಲಿ ಒಂದೇ ಏನಂದ್ರೆ ಒಂದು ಸ್ಪ್ರೇ ಕೊಟ್ಬಿಟ್ರೆ ಅದನ್ನ 1 month ಇಂಟ್ಯಾಕ್ಟ್ ಒಂದು ಸ್ಪ್ರೇ ಕೊಟ್ಟರೆ ಸಾಕು. ಎಷ್ಟು ಸಲಕ್ಕೆ ಒಂದ್ಸಲ ಸ್ಪ್ರೇ ಕೊಡ್ತೀರಾ ಸರ್? ಇಂಟ್ಯಾಕ್ಟ್ ಮಂತ್ಲಿ ಒಂದು ಸ್ಪ್ರೇ ಕೊಡ್ತೀನಿ ಮೇಡಮ್. ಕೆಮಿಕಲ್ ಆಗಿ ಎಷ್ಟು ದಿನಕ್ಕೆ ಒಂದ್ಸಲ ಕೊಡಬೇಕಿತ್ತು? ಈಗ ಅದು ಕೆಮಿಕಲ್ ನಾನು ಹೇಳ್ದಂಗೆ ಈಗ ಸಪ್ರೇಟ್ ನಾವು ಕೊಡೋದ್ರಿಂದ ಒಂದು 6 ರಿಂದ 7 ಸ್ಪ್ರೇ ಆಗುತ್ತೆ ಮೇಡಮ್ ಮಂತ್ಗೆ. ಖರ್ಚು ಕಾಸ್ಟ್ ಏನಾಗ್ತಿದೆ ಸರ್? ಖರ್ಚು ಆಲ್ಮೋಸ್ಟ್ ಲೆಸ್ ದೆನ್ 50% ಅಂತ ಸರ್. ಇವಾಗ ಇದು ಎಷ್ಟು ಎಕರೆ ಇದೆ ಫ್ಲಾಟ್ ನಿಮಗೆ? ಇದು 3 ಎಕರೆ 9 ಗುಂಟೆ ಮೇಡಮ್. ಎಷ್ಟು ಖರ್ಚಾಗಿರ್ಬೋದು ಸರ್? ಮೇಡಮ್, ಈಗ ನಾವು ಎಕರೆಗೆ ಮುಂಚೆ ಎಲ್ಲ ಒಂದು 2 ಲಕ್ಷ ಖರ್ಚು ಮಾಡ್ತಾ ಇದ್ವಿ. ನನ್ನ ಲೆಕ್ಕಕ್ಕೆ ಒಂದು 1.5ಕ್ಕೆ ಮುಗಿದೋಗುತ್ತೆ. ಇಳುವರಿ ಏನು ಬರ್ತಿದೆ ಸರ್? ಇಳುವರಿನೂ ಭಯಂಕರ ಈಲ್ಡ್ ಇದೆ. ಈಗ ಸೈಜ್ ಮಾತ್ರ ಭಯಂಕರ ಸೈಜು. ನಾವು ಇಳುವರಿ ಬರೋದಕ್ಕೆ ಕಾರಣ ಏನಂತಂದ್ರೆ ನಮ್ಮಲ್ಲಿ ಇದೆ NPK ಮತ್ತೆ ಪ್ಲಸ್ ಅದ್ರ ಜೊತೆಗೆ ಸ್ಟಿಂಪ್ರಿಚ್ ಕೊಟ್ಟಿರೋದ್ರಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಇವನ್ ಎಕ್ಸ್ಟ್ರೀಮು ಇವನ್ 10 ದಿನ ನಮ್ಗೇನು ಎಕ್ಸ್ಟ್ರೀಮ್ ಮಳೆ ಬಂತಲ್ಲ, ಆ ಟೈಮಲ್ಲೂ ಗಿಡ ಚೆನ್ನಾಗಾಗಿದೆ. ಸರ್, ನೀವೇನೆಲ್ಲ ಯೂಸ್ ಮಾಡ್ತೀರಾ? ರಿಸಲ್ಟ್ ಹೆಂಗ್ ನೋಡ್ತಾ ಇದ್ದೀರಾ ಸರ್? ಬೇರೆ ಸೇಮ್ ಕ್ರಾಪ್ಸೇ ನನ್ನವನ್ನ. ರಿಸಲ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಫಸ್ಟು ಉಪಯೋಗಿಸಿದ್ದಂದ್ರೆ ಆಂಟಿವೈರಲ್ ತುಂಬ ಸಕ್ಸಸ್ ಆಗಿ ಆ ವರ್ಷ ಏನು ಬೆಳೆಗೆ ಯೂಸ್ ಮಾಡಿದ್ದೆ? ಕಲ್ಲಂಗಡಿಯಲ್ಲಿ ಆ ಟೈಮಲ್ಲಿ ಹಾಕಿರೋರು ಮ್ಯಾಕ್ಸಿಮಮ್ ಎಲ್ಲ ಕಿತ್ತಾಕಿದ್ರು. ನಾವು ಉಳಿಸ್ಕೊಂಡ್ವಿ. ಟೈಮಲ್ಲಿ ಏನು ಬಂತು ಇಳುವರಿ ಸರ್? 40 ಟನ್, 2 ಎಕರೆಗೆ 40 ಟನ್ವರೆಗೂ. ಆ ಟೈಮಲ್ಲಿ ಯಾರು ಕೀಳಲಿಲ್ಲ. ಇಡೀ ಚಿತ್ರದುರ್ಗ ಮೇಡಮ್, ಲಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರಿಂದ ಅಪ್ ಟು ಜನವರಿ ಫೆಬ್ರವರಿ ತನಕ ಕಲ್ಲಂಗಡಿ ಬೆಳೆದಂತ ಭಯಂಕರ ಚಾಲೆಂಜ್. 3 ಕಲ್ಲಂಗಡಿ ಬೆಳೆದಿದ್ದು ಇವನ್ ನಮ್ಮ ದೊಡ್ಡ ರೈತರು ಅಂತ ಫೇಲ್ ಆಗ್ಬಿಟ್ರು. ವೈರಸ್ ಅನ್ಕೊಂಡ್ರು. ನಾವೇನಂದ್ರೆ ನಮ್ ಸ್ವಲ್ಪ ಅವಾಗಿನ ರಿಲೇಟ್ ಆಗಿದ್ವಿ. ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ನಾವೇನಾದ್ರೂ ಒಂದು 15 ದಿನ ನಾವೇನಾದ್ರೂ ಮುಂದೆ ಸ್ಪ್ರೇ ಕೊಟ್ಕೊಂಡಿದ್ರೆ ಒಂದು 25 ಟನ್ ಪರ್ ಏಕರ್ ಅಂತ ತೆಗಿತಾ ಇದ್ವಿ. ಅದ್ಭುತವಾಗಿದೆ. ರಿಸಲ್ಟ್ ಎಲ್ಲ ಚೆನ್ನಾಗಿದೆ, ಬಳಸ್ಬೋದು. ಏನಾದ್ರನ್ನ ನಾವು ಉಪಯೋಗಿಸಿದ್ದಾಯಿತು, ಅದನ್ನು ರಿಸಲ್ಟ್ ತೊಗೊಂಡಿದ್ದಾಯಿತು.
ರೈತರಿಗೂ ಅದನ್ನ ಹೇಳ್ತಾ ಇದ್ದೀವಿ. ಚೆನ್ನಾಗಿ ಅಪ್ರೋಚ್ ಆಗ್ತಾ ಇದ್ದಾರೆ, ಪರವಾಗಿಲ್ಲ. ಮೇಡಮ್ ಅದೇ ಪರ್ಟಿಕ್ಯುಲರ್ಲಿ ಆಂಟಿವೈರಲ್ ಪ್ರಾಡಕ್ಟ್ ಇದೆಯಲ್ಲ, ನಾವು ಏನೇ ಸಕ್ಕಿಂಗ್ ಪೆಸ್ಟಿಗೆ ಅವಾಯ್ಡ್ ನಾವು ಮಾಡಿದ್ರು ನಮ್ಮ ಹೊಲ್ದಾಗ ಅದು ವೈರಸ್ ಹೋಗ್ತಾ ಇಲ್ಲ. ನೀವು ಯಾವುದೇ ಲೀಫ್ ಕರ್ಲ್ ಆಗಲಿ, ಬಡ್ ನೈಕ್ರೋಸಿಸ್ ಆಗಲಿ, ಟಾಸ್ಪೋ ಆಗಲಿ, ಆಮೇಲೆ ಯೆಲ್ಲೋ ಮೊಸಾಯಿಕ್ ವೈರಸ್ ಆಗಲಿ 1 or 2 ಸ್ಪ್ರೇ ಕೊಟ್ರೆ ನಿಮ್ಮ ಹೊಲ ವೈರಸ್ ಫ್ರೀ. ಅಷ್ಟು ಗ್ಯಾರಂಟಿ ನೀವು ಹೊಡಿರಿ, ರಿಸಲ್ಟ್ ಬರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಸೊ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇನೆ, ಮ್ಯಾಕ್ಸಿಮಮ್ ಎಲ್ಲರೂ ಕೃಷಿಕರೇ ಇದ್ದೀವಿ, ರೈತರೇ ಇದ್ದೀವಿ. ಸೊ ವ್ಯವಸಾಯ ಮಾಡಲೇಬೇಕು ಅಂತ ಅನ್ಕೊಂಡು ಬಂದಿದ್ದೀವಿ. ಆದರೆ ಕೆಮಿಕಲ್ ಆಗಿರ್ಬೋದು, ಆರ್ಗ್ಯಾನಿಕ್ ಆಗಿರ್ಬೋದು, ನಮ್ಮದು ಇದು ಚಾಲೆಂಜು. ಕೆಮಿಕಲಿಂದ ಜನಗಳನ್ನ ಆರ್ಗ್ಯಾನಿಕ್ ಕಡೆ ಕರ್ಕೊಂಡು ಹೋಗೋಂಥದ್ದು ನಮ್ಮ ಮೂಲ ಉದ್ದೇಶ ಇಷ್ಟೇ. ನಿಮ್ಮ ಖರ್ಚು ಕಡಿಮೆ ಆಗಬೇಕು, ಅತ್ಯದ್ಭುತವಾದಂಥ ಇಳುವರಿ ಬರಬೇಕು. ಅಷ್ಟು ಬಿಟ್ಟರೆ ಈಗ ನೋಡಿ, ಈಗ ಅದ್ಭುತವಾಗಿರೋಂಥ ಟೊಮೊಟೊ ಇದೆ, ಇದನ್ನ ನೋಡಿದಾಗ ತಿನ್ನಬೇಕು ಅನ್ಸುತ್ತೆ. ಅದೇ ಇದು ನಮ್ಮ ಬಯೋಫಿಟ್ ಯೂಸ್ ಮಾಡೋದ್ರಿಂದ ಫ್ರೆಶ್ ಆಗಿ ತಿನ್ನಕ್ಕೆ ಫೀಲ್ ಮಾಡ್ತೀವಿ. ಆದರೆ ಕೆಮಿಕಲ್ ಯೂಸ್ ಮಾಡೋದೀಗ ಅವ್ರು ಹೇಳ್ತಿದ್ದಾರೆ, ವೀಕ್ಲಿ ನಾವು ಒಂದು ಸಲನಾದರೂ 5 ರಿಂದ 6 ದಿನಕ್ಕಾದರೂ ಒಂದ್ಸಲ ಕೆಮಿಕಲ್ ಸ್ಪ್ರೇ ಮಾಡಿರ್ತೀವಿ ಅಂತ ಹೇಳಿದಾಗ ಇದನ್ನ ತಿನ್ಬೇಕು ಅನ್ನೋ ಅಂತ ಮನ್ಸಿದ್ರೂ ಕೂಡ ನಮಗೆ ತಿನ್ನಕ್ಕಾಗಲ್ಲ. ಯಾಕೆಂದ್ರೆ ಅದ್ರ ಮೇಲೆ ಇರೋಂಥ ಪೆಸ್ಟಿಸೈಡ್ಗಳು, ಫಂಗಿಸೈಡ್ಗಳನ್ನ ನೋಡಿದಾಗ ನೀವು ನೋಡ್ಬೋದು ಪ್ರತಿಯೊಂದು ಗಿಡನೂ ಯಾವ ಥರ ಕಾಯಿ ಸೆಟ್ಟಿಂಗ್ಸ್ ಆಗಿದೆ ಇಲ್ಲಿ ಅಂತ. ಸೊ ಮೋರ್ ದೆನ್ ಇದು ಫಸ್ಟ್ನೇ ಕಟಾವ್ ಈಗಾಗಿದೆ, ಮೊದಲನೇದು ಶಾಂಪಲಿಂಗ್ ಹೋಗಿದೆ. ಸೊ ನೆಕ್ಸ್ಟ್ ಟೈಮ್ ಇದು ಕಡಿಮೆ ಅಂದ್ರೂ ಒಂದು 15 ದಿನ ಬಂದರೆ ಇಲ್ಲೆಲ್ಲ ಸಣ್ಣ ಸಣ್ಣದು ಏನಿದೆ ಗಿಡ ಏನು ಸೆಟ್ ಆಗ್ತಿದೆ ಅಲ್ಲ, ಇದೆಲ್ಲ ತುಂಬ ಅದ್ಭುತವಾಗಿ ಸೆಟ್ ಆಗಿರುತ್ತೆ. ಸೊ ಎಲ್ರಿಗೂ ಹೇಳೋದಿಷ್ಟೇ, ಪ್ರಾಡಕ್ಟ್ ಚೆನ್ನಾಗಿದೆ, ಯೂಸ್ ಮಾಡಿ, ತುಂಬ ಅದ್ಭುತವಾದ ಇಳುವರಿ ತೊಗೊಳ್ಳಿ. ನಿಮ್ಮ ಏನು ಕೃಷಿ ಮಾಡ್ತೀರಾ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನೆಟ್ ಸರ್. ಥ್ಯಾಂಕ್ ಯು ಸರ್.